ಚಿನ್ನದ ಬೆಲೆಯಲ್ಲಿ ಭರ್ಜರಿ ಟ್ವಿಸ್ಟ್ ಅನ್ನು ನೀಡಿದೆ. ದೀಪಾವಳಿ ಸುಮಾರಿಗೆ 1,33,024 ಕ್ಯಾರೆಟ್ನ 10 ಗ್ರಾಂನ ಬೆಲೆ ತಲುಪಿತ್ತು. ವೀಕ್ಷಕರೇ, ಒಂದು ತಿಂಗಳಿಂದ ಚಿನ್ನದ ಬೆಲೆ ಕುದುರೆಯಂತೆ ಓಡ್ತಾನೆ ಇದ್ದಿದ್ದು ಏಕಾಏಕಿ ದೀಪಾವಳಿ ಆದ ಮರುದಿನವೇ ಮರುಭೂಮಿಲಿ ಕಾಣುವಂತಹ ಮರೀಚಿಕೆಯಂತೆ ಕೆಳಗೆ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ವಿಡಿಯೋ ರೆಕಾರ್ಡ್ ಮಾಡುತ್ತಿರುವ 2 ದಿನಕ್ಕೆ ಹಿಂದೆ ಅಷ್ಟೇ 1,22,000ಕ್ಕೆ ತಲುಪಿದ್ದ ಚಿನ್ನದ ಬೆಲೆ ಇದೀಗ ಪ್ರಸ್ತುತ 1,26,000 ಇದೆ. ತಜ್ಞರು ಹೇಳೋ ಪ್ರಕಾರ ಇತಿಹಾಸದಲ್ಲೇ ಚಿನ್ನದ ಬೆಲೆ 10% ಕುಸಿದಿರೋದು ಇದು ಎರಡನೇ ಬಾರಿ. 1950ರ ಆಸುಪಾಸಲ್ಲಿ ಮೊದಲನೇ ಬಾರಿ ಈ ರೀತಿಯ ಕುಸಿತವನ್ನು ಕಂಡಿದ್ದು, ಇದೀಗ 2025ರಲ್ಲಿ ಸೆಂಚುರಿ ಬಾರಿಸುವ ಮೂಲಕ 1 ಲಕ್ಷ ದಾಟಿ ನಂತರ 1,33,000ಕ್ಕೆ ತಲುಪಿದ್ದು ಇತಿಹಾಸವನ್ನೇ ಸೃಷ್ಟಿಸಿದೆ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ, ವಿದೇಶಗಳಲ್ಲಿ ಚಿನ್ನದ ಹೂಡಿಕೆ ಹೆಚ್ಚಾಗ್ತಾ ಇರೋದು, ಮತ್ತು ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ತಂದಂತಹ ಟ್ಯಾರಿಫ್ ನೀತಿ, ಮತ್ತು ಚೀನಾ ಹಾಗೆ ಅಮೆರಿಕದ ವ್ಯಾಪಾರ ಗಲಾಟೆ ಕೂಡ ಈಗ ತಣ್ಣಗಾಗ್ತಾ ಇರೋದು, ಮತ್ತು ಟ್ರಂಪ್ ಕೂಡ ಈಗ ಸ್ವಲ್ಪ ಸೈಲೆಂಟ್ ಆಗಿರೋದು ಚಿನ್ನದ ವಿಚಾರದಲ್ಲಿ. ಯುದ್ಧ ಆರಂಭದಲ್ಲೇ ಸಾಕಷ್ಟು ದೇಶಗಳು ಚಿನ್ನವನ್ನು ಖರೀದಿ ಮಾಡ್ತಾ ಇದ್ದು, ಇದೀಗ ಅವರ ಒಂದು ಚಿನ್ನವನ್ನು ಶೇಖರಿಸುವಂತಹ ಕ್ವಾಂಟಿಟಿ ಅವರಿಗೆ ಸಾಕಾಗಿರ್ಬೋದು. ಹಾಗಾಗಿ ಮತ್ತೆ ಚಿನ್ನದ ಮೇಲೆ ಹೂಡಿಕೆ ಮಾಡಿ ಲಾಭವನ್ನು ಮಾಡಬೇಕಾಗಿರ್ತಕ್ಕಂಥ ಇನ್ವೆಸ್ಟರ್ಗಳು ಕಳೆದ ವರ್ಷದಲ್ಲಿ 7,000 ಇದ್ದಂತಹ ಚಿನ್ನದ ಬೆಲೆಯಿಂದ ಹೂಡಿಕೆ ಮಾಡ್ತಾ ಇದ್ದಂತಹ ಇನ್ವೆಸ್ಟರ್ಗಳು ಅತ್ಯುತ್ತಮ ಮಟ್ಟ ಮತ್ತು ಅತ್ಯುತ್ತಮ ಲಾಭವನ್ನು ಪಡೆದುಕೊಂಡು 1,33,000 ಆಸುಪಾಸಿನಲ್ಲಿ ಚಿನ್ನವನ್ನು ಮಾರಾಟ ಮಾಡಿ ಅತ್ಯಧಿಕ ಲಾಭವನ್ನು ಗಳಿಕೆ ಮಾಡಿದ್ದಾರೆ. ಹೀಗಾಗಿ ಚಿನ್ನವನ್ನು ಸೆಲ್ ಮಾಡಿರೋದು ಕೂಡ ಒಂದು ಕಾರಣವಾಗಿ ಚಿನ್ನದ ಬೆಲೆ ಈಗ ಇಳಿಕೆಯತ್ತ ಸಾಗಿದೆ. ಆದರೆ ಸಾಮಾನ್ಯವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದರೆ, ಚಿನ್ನವನ್ನು ಫಿಸಿಕಲಿ ಯಾರೆಲ್ಲ ಆಭರಣ ಪ್ರಿಯರು ಬೈ ಮಾಡ್ತಾರೋ ಅದು ಯಾರೇ ಕಾರಣಕ್ಕೂ ಕೂಡ ಅವರು ವಾಪಸ್ ಅದನ್ನು ಕೊಡೋದಿಲ್ಲ, ಮಾರಾಟವನ್ನು ಮಾಡೋದಿಲ್ಲ. ಹಾಗಾಗಿ ಚಿನ್ನದ ಬೆಲೆ ಯಾವತ್ತಿದ್ರೂ ಮೇಲೆ ಹೋಗ್ತಾ ಇರುತ್ತೆ. ಯಾಕಂತಂದರೆ ಚಿನ್ನ ಅನ್ನೋದು ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಕಬ್ಬಿಣ ಹಾಗೆ ಬೇರೆ ಅದಿರಿನ ಥರ ಮಣ್ಣಲ್ಲಿ ಹೇಗೆ ಬೇಕೋ ಹಾಗೆ ಡೈರೆಕ್ಟಾಗಿ ಸಿಗೋದಿಲ್ಲ. ಅದನ್ನು ಪ್ಯೂರಿಫೈ ಮಾಡಬೇಕು, ಅದನ್ನು ಕಂಡುಹಿಡಿಬೇಕು, ಎಲ್ಲಿ ಸಿಗುತ್ತೆ, ನಂತರ ಸಾಗಾಣಿಕೆ ವೆಚ್ಚವನ್ನು ಕೊಡಬೇಕು. ಹಾಗೆ ಟ್ಯಾಕ್ಸ್ ಬಗ್ಗೆ ನಿಮಗೆ ಗೊತ್ತು. ಚಿನ್ನವನ್ನು ನಮ್ಮ ಇಂಡಿಯಾದಲ್ಲಿ ನೀವು ಖರೀದಿ ಮಾಡ್ತೀರಾ ಅಂತಂದರೆ ಈಗಲೂ ಕೂಡ 3% ನೀವು ಕೊಡಬೇಕಾಗುತ್ತೆ. ಅಂದರೆ ಪ್ರಸ್ತುತ 12,000 ಇರುವ ಚಿನ್ನದ ಬೆಲೆಗೆ ನೀವು 300ರಿಂದ 400 ರೂಪಾಯಿ ಗೌರ್ಮೆಂಟ್ಗೆ ನೀವು 1 ಗ್ರಾಮ್ಗೆ ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ. ಅದೇ ನೀವೇನಾದರೂ ಆ ಒಂದು ಚಿನ್ನವನ್ನು ಸೆಲ್ ಮಾಡಿದ್ರೆ ಆ ಚಿನ್ನದ ಹಣ ನಿಮಗೆ ಟ್ಯಾಕ್ಸ್ ರೂಪದಲ್ಲಿ ಹೋಗಿರೋದು ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ. ಹಾಗಾಗಿ ಆ ಒಂದು ದುಡ್ಡು ಲಾಸ್ ಆಗುತ್ತೆ ಅಂತ ಅದೆಷ್ಟೋ ಜನ ಸೆಲ್ ಮಾಡೋದಿಲ್ಲ. ಹೀಗಾಗಿ ಚಿನ್ನದ ಪೂರೈಕೆ ಕಡಿಮೆ ಆಗಿರೋದ್ರಿಂದ ಚಿನ್ನದ ಬೆಲೆ ಏರುತ್ತಾ ಹೋಗುವಂತಹ ಸಾಧ್ಯತೆಗಳು ಇನ್ನೂ ಸಹ ಹೆಚ್ಚಿದೆ. ಇವತ್ತು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಂತಹ 2025ರ ಅಕ್ಟೋಬರ್ 31ರಂದು ಚಿನ್ನದ ಬೆಲೆ 1,22,024 ಕ್ಯಾರೆಟ್ ಪ್ಯೂರಿಫೈ 99.99 ಗೋಲ್ಡ್ಗೆ ಇದೆ. ಹಾಗೆ ಇನ್ನೂ ಹೆಚ್ಚಿನ ಡಿಜಿಟಲ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.